131 ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಯಾವ ಸದ್ಯಕ್ಕೆ ನಡೀತಾ ಇದೆ? ಇಲ್ಲ, ಇವಾಗ ಆಕ್ಟ್ ಶೂಟ್ ಮಾಡಿದೆ 2. ಆಮೇಲೆ ರಾಮ್ ಚರಣ್ ಅವ್ರ ಸಿನಿಮಾ ಒಂದು 2 days ವರ್ಕ್ ಮಾಡಿ ತಿರ್ಗಾ ಜುಲೈ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು. ಈಗ 131 ಮುಗಿಸ್ಬಿಟ್ಟು ಇನ್ನೊಂದು ಸಿನಿಮಾ ಒಂದು ಸ್ಟಾರ್ಟ್ ಮಾಡ್ಬೇಕು. ಅದೇ ಒಂದು 2-3 ಇದೆ. ಒಂದು ನಮ್ಮ ಅದು ಪವನ್ ಒಡೆಯರ್ದು. ಈ ಪೆದ್ದಿ ಆಗ್ಲಿ ಜೈಲರ್ ಶೂಟ್ ಆಗ್ಲಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಪೆದ್ದಿ ಒಂದು ಗ್ಲಿಮ್ಸೇ ನೋಡಿ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಸೊ ನಿಮ್ ಪಾತ್ರ ಏನಿರುತ್ತೆ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಅಂದ್ರೆ ಒಂದು ವಿಶೇಷ ಪಾತ್ರ. ಆ ಪಾತ್ರದಲ್ಲಿ ಬಹಳ ಒಂದು ಜನ ನೋಡಿದಾಗ ದೇರ್ ಕನೆಕ್ಟ್. ಅವ್ರ ಅಭಿಮಾನಿಗಳಿರ್ಬೋದು, ಇಲ್ಲ ಈವನ್ ಇಲ್ಲಿ ನೋಡೋರು ಅಂತ ಕನ್ನಡದವ್ರು ನೋಡ್ಬೇಕಾದ್ರೆ ಒಂದು ಕನೆಕ್ಷನ್ ಇರುತ್ತೆ. ಅಂದ್ರೆ ರಾಮ್ ಚರಣ್ಗೆ ನನಗೆ ರಾಮ್ ಚರಣ್ ಮೇಲಿರೋ ಪ್ರೀತಿ, ರಾಮ್ ಚರಣ್ಗೆ ನನ್ನ ಮೇಲಿರೋ ಪ್ರೀತಿ ಅದು ಗೊತ್ತಾಗುತ್ತೆ. ಪ್ರೀತಿಯಲ್ಲಿ ತುಂಬಾ ಸೆನ್ಸಿಬಲ್ ಆಗಿದ್ರೆ ಪ್ರೀತಿ ಅಭಿಮಾನ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಅನ್ನುವಂಥದ್ದು ತುಂಬಾ ಅಥೆಂಟಿಕ್ ಆಗಿ ಹೇಳಿದೆ. ಏನಂದ್ರೆ ನಮ್ಮ RCB ರೆಪ್ರೆಸೆಂಟ್ಸ್ ಬ್ಯಾಂಗ್ಳೂರ್. ಆ ಪ್ರೀತಿ ಇದ್ದೇ ಇರುತ್ತೆ. ವಿನ್ ಮಾಡ್ಬೇಕಂದ್ರೆ ಎಲ್ರಿಗೂ ಆಸೆ ಇರುತ್ತೆ. ಬಟ್ ಗೇಮ್ಲಿ ಯಾರು ವಿನ್ ಮಾಡ್ತಾರೆ ಸೋದ್ರೆ ಹೇಳಕ್ಕಾಗಲ್ಲ. ಬಟ್ ಅಭಿಮಾನ ಅಂತೂ ಹೋಗಲ್ಲ, ಇದ್ದೇ ಇರುತ್ತೆ. ಅದೇ RCB ಪವರ್. ಥ್ಯಾಂಕ್ ಯು. ನಿನ್ನೆ KL ರಾಹುಲ್ ಅವರು ಒಂದು ನನ್ನ ಗ್ರೌಂಡ್ ಅನ್ನೋ ತರ ಇದು ಮಾಡಿದ್ರು, ನನ್ನ ಹೋಮ್ ಗ್ರೌಂಡ್ ಅಂತ ನೋಡಿ. ಖಂಡಿತ ನಮ್ಗೆ ಅವ್ರು ಕರ್ನಾಟಕದಲ್ಲಿ ಅವ್ರು ಯಾವ್ದ್ರಲ್ಲಿ ಆಡಿದ್ರು ನಮ್ಮ ಕರ್ನಾಟಕದಲ್ಲಿ. ಅದು ಒಂದು ರಾಹುಲ್ ಅವ್ರ ನಮ್ಗೆ ರಾಹುಲ್ ಬ್ಯಾಟಿಂಗ್ ತುಂಬಾ ಇಷ್ಟ. ಯಾವಾಗ್ಲೂ ನೋಡಿದಾಗ ನಾನು ಯಾರ ಜೊತೆ ಆಡಿದ್ರು ರಾಹುಲ್ ಬ್ಯಾಟಿಂಗ್ ಮಾತ್ರ ಅವ್ರು ಔಟ್ಲೇ ಆಗಬಾರ್ದು ಅಂತ ನಾನು ನೋಡ್ತಾರೆ. ಅವ್ರ ಬ್ಯಾಟಿಂಗ್ ಸ್ಟೈಲ್ ಆಗಲಿ, ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ತಾರೆ, ಅಷ್ಟೇ ಈಕ್ವಲ್ ರಾಹುಲ್ ಆಡ್ತಾರೆ. ನನಗೇನೋ ಅವ್ರ ಬ್ಯಾಟಿಂಗ್ ಸ್ಟೈಲ್ ನೋಡಿದಾಗ, ಆ ವಿಗರ್ ನೋಡಿದಾಗ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಏನಾದ್ರು RCBಗೆ ರಾಹುಲ್ ಅವ್ರನ್ನ ಗೊತ್ತಿಲ್ಲಮ್ಮ ನನಗೆ. ಯಾವ್ದ್ರಲ್ಲಿ ಆಡಿದ್ರು ಬಿಡಮ್ಮ, ಕಪ್ ಎಲ್ಲ ಇಂಡಿಯಾಲೇ ಇರುತ್ತೆ ಬಿಡ, ಎಲ್ಲೂ ಹೋಗಲ್ಲ. IPL ಅಂತ ಹೆಸರು ಅಷ್ಟೇ, ಬಟ್ ಇಂಡಿಯಾಲೇ ಇರುತ್ತೆ. ಅಪ್ಪಾಜಿ ಬರ್ತ್ಡೇ ಅದು ಅದೊಂದು ಅದೇ ಇವತ್ತು ನನಗೆ ಅದೇ ಖುಷಿ ಆಯ್ತು. ಅಂದ್ರೆ ಅಪ್ಪಾಜಿ ಬರ್ತ್ಡೇ ದಿವಸ ಅವ್ರ ಮೊಮ್ಮಗಳ ಸಿನಿಮಾ ಬರ್ತಾ ಇದ್ರು. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಒಂದು ವಿಭಿನ್ನವಾದ ಪ್ರಯತ್ನ. ಅಂದರೆ ಯೂಶ್ವಲ್ ಆಗಿ ಇದೆಲ್ಲ ಸ್ವಲ್ಪ ಈ ವೆಸ್ಟರ್ನ್ ಕಲ್ಚರ್ ತುಂಬ ಜಾಸ್ತಿ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಕಲ್ಚರ್ ಪ್ರಕಾರ ಅವರು ಅಳವಡಿಸ್ಕೊಂಡು ರೀತಿ ಇದೆಯಲ್ಲ ಭಾಳ ವಿಶೇಷತೆ ಅಂತ ಭಾವಿಸ್ತೀನಿ. ಆ್ಯಂಡ್ ತುಂಬ ಡೀಟೇಲಾಗಿ ನೋಡಿದಾಗ ಪಿಕ್ಚರ್ಲಿ ಜನಗಳಿಗೆ ದೇ ಗೆಟ್ ಕನೆಕ್ಟೆಡ್, ಆ ಪಾತ್ರಕ್ಕೆ ಕನೆಕ್ಟ್ ಆಗ್ತದೆ. ಪ್ರತಿಯೊಬ್ಬರ ಜೀವನದಲ್ಲೂ ಆ ಥರ ಒಂದು ನಡೆಯುತ್ತೆ. ಸಂಸಾರ, ಕುಟುಂಬ, ಫ್ರೆಂಡ್ಸ್ ಸರ್ಕಲ್, ಇದು ಅದರಲ್ಲಿ ಬರೋವಂಥ ಒಂದು ಭಾವನೆಗಳು, ಅದನ್ನು ಭಾಳ ಎಂಟರ್ಟೈನಿಂಗ್ ಆಗಿದೆ.